ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಪ್ರಜಾಪ್ರಭುತ್ವದ ದೇಗುಲ ಅಂತ ಕರೆಯಲ್ಪಡೋ ಸಂಸತ್ತಿನಲ್ಲಿ ಏನಾಗ್ತಿದೆ? ದೇಶದ ಪ್ರಧಾನಮಂತ್ರಿಯವರಿಗೆ ಲೋಕಸಭೆಯಲ್ಲಿ ರಕ್ಷಣೆ ಇಲ್ವಾ? ನಮ್ಮ ಪ್ರಧಾನಿ ಮೇಲೆ ಹಲ್ಲೆ ನಡೆಸೋಕೆ ಸಂಚು ರೂಪಿಸಲಾಗಿತ್ತು ಅಂತ ಸ್ವತಃ ಸ್ಪೀಕರ್ ಹೇಳಿದ್ಯಾಕೆ? ಹೌದು, ಮೊನ್ನೆ ಸಂಸತ್ತಿನಲ್ಲಿ ನಡೆದಿದ್ದು ಸಾಮಾನ್ಯ ಗಲಾಟೆಯಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರು ಲೋಕಸಭೆಗೆ ಬರದೇ ಇರೋದಕ್ಕೆ ಇದೇ ಕಾರಣ ಅಂತ ಸ್ಪೀಕರ್ ಓಂ ಬಿರ್ಲಾ ಹೇಳಿದ್ದಾರೆ. ಅವರ ಈ ಮಾತು ಈಗ ದೇಶಾದ್ಯಂತ ಸಂಚಲನ ಮೂಡಿಸಿದೆ. ಇನ್ನೊಂದೆಡೆ ಇದೆಲ್ಲ ಹಸಿ ಸುಳ್ಳು, ಪ್ರಧಾನಿ ಹೆದರಿಕೊಂಡು ಓಡಿ ಹೋಗಿದ್ದಾರೆ ಅಂತ ಕಾಂಗ್ರೆಸ್ ವಾಗ್ದಾಳಿ ನಡೆಸಿದೆ. ಅಷ್ಟಕ್ಕೂ ಆ ದಿನ ಸಂಸತ್ನಲ್ಲಿ ಆಗಿದ್ದೇನು? ಮಹಿಳಾ ಸಂಸದರು ಪ್ರಧಾನಿಗೆ ಘೇರಾವ್ ಹಾಕಿದ್ದು ಯಾಕೆ? ಪ್ರಿಯಾಂಕಾ ಗಾಂಧಿ ಹೇಳಿರೋ ಆ ಸತ್ಯ ಯಾವುದು? ಈ ಎಲ್ಲ ಇಂಟ್ರೆಸ್ಟಿಂಗ್ ಮತ್ತು ಗಂಭೀರ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ವಿಷಯ ಏನಪ್ಪಾ ಅಂದರೆ, ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನೆ ಸಲ್ಲಿಸಿ ಪ್ರಧಾನಿ ಮೋದಿ ಅವರು ಲೋಕಸಭೆಯಲ್ಲಿ ಮಾತಾಡಬೇಕಿತ್ತು. ಸಂಜೆ 5 ಗಂಟೆಗೆ ಎಲ್ಲರೂ ಕಾಯ್ತಾ ಇದ್ರು. ಆದರೆ ಪ್ರಧಾನಿ ಮೋದಿ ಮಾತ್ರ ಲೋಕಸಭೆಗೆ ಬರಲೇ ಇಲ್ಲ. ಇದಕ್ಕೆ ಅಸಲಿ ಕಾರಣ ಏನು ಅನ್ನೋದನ್ನು ಬಹಿರಂಗಪಡಿಸಿರುವ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಆಘಾತಕಾರಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ನನಗೆ ಪಕ್ಕಾ ಮಾಹಿತಿ ಬಂದಿದೆ. ಕಾಂಗ್ರೆಸ್ನ ಕೆಲವು ಸಂಸದರು ಪ್ರಧಾನಿಯವರ ಸೀಟ್ ಬಳಿ ಬಂದು ಏನೋ ಅವಘಡ ಮಾಡೋ ಪ್ಲಾನ್ ಮಾಡಿದ್ರು. ನಾನು ಆ ದೃಶ್ಯವನ್ನ ಕಣ್ಣಾರೆ ನೋಡಿದೆ ಅಂತ ಬಿರ್ಲಾ ಹೇಳಿದ್ದಾರೆ. ಅಂದ್ರೆ ಪ್ರಧಾನಿ ಸದನಕ್ಕೆ ಬಂದ್ರೆ ಅಹಿತಕರ ಘಟನೆ ನಡೀಬಹುದು, ಅವರ ಮೇಲೆ ಹಲ್ಲೆಯ ಪ್ರಯತ್ನ ಆಗಬಹುದು ಅನ್ನೋ ಆತಂಕದಿಂದ ಸ್ವತಃ ಸ್ಪೀಕರ್ ಅವರೇ ಪ್ರಧಾನಿಗಳೇ ದಯವಿಟ್ಟು ನೀವು ಲೋಕಸಭೆಗೆ ಬರಬೇಡಿ ಅಂತ ಮನವಿ ಮಾಡಿದ್ರಂತೆ. ಮಹಿಳಾ ಸಂಸದರ ಘೇರಾವ್ ಮತ್ತು ಕಪ್ಪು ಚುಕ್ಕೆ. ವರದಿಗಳ ಪ್ರಕಾರ ಅಂದು ಸಂಜೆ ಸುಮಾರು 8 ರಿಂದ 9 ಜನ ವಿಪಕ್ಷದ ಮಹಿಳಾ ಸಂಸದರು ಪ್ರಧಾನಿಯವರ ಆಸನದ ಬಳಿ ಬಂದು ಮುತ್ತಿಗೆ ಹಾಕಿದ್ರು. ಕೈಯಲ್ಲಿ ಸರಿಯಾದದನ್ನ ಮಾಡಿ ಅನ್ನೋ ಬ್ಯಾನರ್ ಅನ್ನ ಹಿಡಿದಿದ್ರು. ಇದನ್ನು ಗಂಭೀರವಾಗಿ ಪರಿಗಣಿಸಿರೋ ಸ್ಪೀಕರ್, ಇದು ಪ್ರಜಾಪ್ರಭುತ್ವಕ್ಕೆ ಬಡಿದ ಕಪ್ಪು ಚುಕ್ಕೆ. ಮಹಿಳಾ ಸಂಸದರನ್ನ ಕವಚವನ್ನಾಗಿ ಬಳಸಿಕೊಂಡು ಅವರ ಹಿಂದೆ ನಿಂತು ದಾಳಿ ನಡೆಸೋ ಪ್ಲಾನ್ ಮಾಡಲಾಗಿತ್ತು ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಹೀಗಾಗಿ ಅಂದು ಪ್ರಧಾನಿಯವರ ಭಾಷಣವನ್ನೇ ರದ್ದು ಮಾಡಿ ಸದನವನ್ನ ಮುಂದೂಡಲಾಯಿತು. ಕಾಂಗ್ರೆಸ್ ಕೆಂಡಾಮಂಡಲ. ತಿರುಗೇಟು ನೀಡಿದ ಪ್ರಿಯಾಂಕಾ ಗಾಂಧಿ. ಸ್ಪೀಕರ್ ಅವರ ಈ ಆರೋಪವನ್ನ ಕೇಳಿ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಕೆಂಡಾಮಂಡಲವಾಗಿದ್ದಾರೆ. ಇದೆಲ್ಲ ಅಪ್ಪಟ ಸುಳ್ಳು. ಯಾರಾದರೂ ಪ್ರಧಾನಿ ಮೇಲೆ ಕೈ ಮಾಡೋಕೆ ಸಾಧ್ಯನಾ? ಮಹಿಳಾ ಸಂಸದರು ಪ್ರಧಾನಿ ಮೇಲೆ ಹಲ್ಲೆ ಮಾಡ್ತಾರೆ ಅನ್ನೋದು ಹಾಸ್ಯಾಸ್ಪದ ಅಂತ ಕಿಡಿಕಾರಿದ್ದಾರೆ. ಪ್ರಧಾನಿ ಮೋದಿಯವರಿಗೆ ಲೋಕಸಭೆಗೆ ಬಂದು ರಾಹುಲ್ ಗಾಂಧಿಯವರ ಪ್ರಶ್ನೆ ಎದುರಿಸೋ ಧೈರ್ಯ ಇಲ್ಲ. ಅದಕ್ಕೆ ಅವರು ಸ್ಪೀಕರ್ ಹಿಂದೆ ಅವಿತು ಕುಳಿತಿದ್ದಾರೆ. ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ನರವಾಣೆ ಅವರು ಬರೆದ ಪುಸ್ತಕದಲ್ಲಿ ಚೀನಾ ಗಡಿ ತಂಟೆ ಸಂದರ್ಭದಲ್ಲಿ ಸೇನೆಗೆ ಬೆಂಬಲ ಸಿಗ್ಲಿಲ್ಲ ಅಂತ ಬರೆಯಲಾಗಿತ್ತು. ಇದನ್ನ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡ್ತಾರೆ ಅಂತ ಹೆದರಿ ಪ್ರಧಾನಿ ಸದನಕ್ಕೆ ಬಂದಿಲ್ಲ ಅನ್ನೋದು ಕಾಂಗ್ರೆಸ್ ವಾದ. ಕಾಂಗ್ರೆಸ್ ನಡೆಯನ್ನ ನಕ್ಸಲರ ವರ್ತನೆ ಅಂತ ಬಿಜೆಪಿ ಹರಿಹಾಯ್ದಿದ್ರೆ, ನರವಣೆ ಈಗ ಮೋದಿಗೆ ದರವಣೆ ಅಂದ್ರೆ ಭಯ ಹುಟ್ಟಿಸುವವರು ಆಗಿದ್ದಾರೆ ಅಂತ ಕಾಂಗ್ರೆಸ್ ಲೇವಡಿ ಮಾಡಿದೆ. ಲೋಕಸಭೆ ಬಿಟ್ಟು ರಾಜ್ಯಸಭೆಯಲ್ಲಿ ಗುಡುಗಿದ ಮೋದಿ, ಖರ್ಗೆಗೆ ಟಾಂಗ್. ಲೋಕಸಭೆಯಲ್ಲಿ ಭಾಷಣ ಮಾಡಲಾಗದ ಪ್ರಧಾನಿ ಸಂಜೆ ರಾಜ್ಯಸಭೆಯಲ್ಲಿ ಅಬ್ಬರಿಸಿದ್ರು. ಅಲ್ಲಿಯೂ ವಿಪಕ್ಷಗಳು ನಿರಂತರ ಘೋಷಣೆ ಕೂಗ್ತಾ ಇದ್ರು. ಈ ವೇಳೆ ಮಾತಾಡಿದ ಮೋದಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಟಾಂಗ್ ಕೊಟ್ರು. ಖರ್ಗೆಜಿ, ನಿಮಗೆ ವಯಸ್ಸಾಗಿದೆ, ಸುಮ್ಮನೆ ಕೂತ್ಕೊಂಡು ಘೋಷಣೆ ಕೂಗಿ, ನಿಂತ್ಕೊಂಡು ಕಷ್ಟ ಪಡಬೇಡಿ ಅಂತ ವ್ಯಂಗ್ಯ ಮಾಡಿದ್ರು. ಅಷ್ಟೇ ಅಲ್ಲ, ಕಾಂಗ್ರೆಸ್ ಅವಧಿಯಲ್ಲಿ ಆದ ಹಗರಣಗಳನ್ನು ಪ್ರಸ್ತಾಪಿಸಿ ನಾವು ಅಮೆರಿಕದ ಜೊತೆಗೆ ಡೀಲ್ ಮಾಡಿದ್ರೆ ಅದು ದೇಶದ ಅಭಿವೃದ್ಧಿಗೆ, ಆದ್ರೆ ಕಾಂಗ್ರೆಸ್ನವರಿಗೆ ಡೀಲ್ ಅಂದ್ರೆ ಬರೀ ಬೋಫೋರ್ಸ್ ನೆನಪಾಗತ್ತೆ ಅಂತ ತಿರುಗೇಟು ನೀಡಿದ್ರು. ಕೊನೆಗೆ ಬೇಸತ್ತು ವಿಪಕ್ಷಗಳು ಸಭಾತ್ಯಾಗ ಮಾಡಿದ್ವು. ಆಗ್ಲೂ ಮಾತು ನಿಲ್ಲಿಸದ ಮೋದಿ ಅವರು ಸುಸ್ತಾಗಿ ಎದ್ದು ಹೋದ್ರು. ಆದ್ರೆ ನಾವಿನ್ನೂ ಇಲ್ಲೇ ಇದ್ದೀವಿ ಅಂತ ಭಾಷಣ ಮುಂದುವರೆಸಿದ್ರು. ಸ್ನೇಹಿತರೆ, ನೀವೇ ಯೋಚನೆ ಮಾಡಿ, ಸಂಸತ್ನಲ್ಲಿ ಪ್ರಧಾನಿಯವರಿಗೆ ರಕ್ಷಣೆ ಇಲ್ಲ ಅನ್ನೋ ಪರಿಸ್ಥಿತಿ ನಿಜಕ್ಕೂ ನಿರ್ಮಾಣ ಆಗಿದೆಯಾ? ಅಥವಾ ವಿಪಕ್ಷಗಳು ಕೇಳೋ ಪ್ರಶ್ನೆಗಳಿಗೆ ಹೆದರಿ ಆಡಳಿತ ಪಕ್ಷ ಈ ರೀತಿ ನಾಟಕ ಆಡ್ತಿದ್ಯಾ? ಮಹಿಳಾ ಸಂಸದರು ಪ್ರಧಾನಿ ಮೇಲೆ ದಾಳಿ ಮಾಡೋಕೆ ಬಂದಿದ್ರು ಅನ್ನೋ ಸ್ಪೀಕರ್ ಮಾತು ಸರಿಯಾ? ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.